ಆಮೀನ್. ಹಲ್ಲೆಲೂಯಾ. ಸ್ತೋತ್ರ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಮಕ್ಕಳ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ದೇವರೆಲ್ಲರನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದೀರಂತ ನಾನು ಭಾವಿಸ್ತೇನೆ. ಹೌದು, ಈ ದಿನದಲ್ಲಿ ನಾವು ಸ್ವಲ್ಪ ಸಮಯ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರ ಈ ಮುಂಜಾನೆ ವೇಳೆ ಸ್ವಾಮಿ, ಅಪ್ಪ, ನಿನ್ನ ಮಕ್ಕಳು ಪ್ರತಿಯೊಬ್ಬರು ದಾಹದಿಂದ ಬಂದಿರುವಾಗ ಅಪ್ಪ, ಈ ನಿನ್ನ ಜೀವವುಳ್ಳ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ನಿನ್ನ ಜೀವವುಳ್ಳ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ನಿನ್ನ ಜೀವವುಳ್ಳ ವಾಕ್ಯ ಶತ್ರುನ ಕುತಂತ್ರದ ಬಿಡಿಸುವಂಥದ್ದಾಗಿದೆ. ಅದಕ್ಕಾಗಿ ಈ ಒಂದು ಜೀವವುಳ್ಳ ವಾಕ್ಯ ಅಪ್ಪ, ವಾಕ್ಯದ ಮುಖಾಂತರ ನಮ್ಮೊಬ್ಬೊಬ್ಬರ ಸಂಗಡ ಮಾತಾಡೋ ರಾಜ ದೇವರೇ. ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಇರ್ತಾನೆ. ನನ್ನಿಂದ ಏನು ಸಾಧ್ಯವಿಲ್ಲ ರಾಜ. ಅಪ್ಪ, ನಿಮ್ಮಿಂದ ಎಲ್ಲವೂ ಸಾಧ್ಯ ರಾಜ. ಈ ವೇಳೆಯಲ್ಲಿ ರಾಜ ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರು ನಿನ್ನಾಗಿದ್ದೆ ಸ್ವಾಮಿ. ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ರಾಜ ಒಂದೊಂದು ಹೃದಯ ಅನುಗುಣವಾಗಿ ನೀನು ಮಾತಾಡುವಂತನಾಗಿದೆ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಇರ್ತಾನೆ. ಯಾವ ಮಾನಸಿಕವಾದ ಮಾತುಗಳು ಬರಬಾರ್ದು ರಾಜ. ನಿನ್ನ ಮಾತುಗಳಲ್ಲಿ ಹೊರಡಲ್ಪಡಲಿ ರಾಜ. ನಿನ್ನ ಆಲೋಚನೆ ಹೊರಡಲ್ಪಡಲಿ. ಅದಕ್ಕಾಗಿ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾನೆ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸುವುದು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತಾನೆ. ಈ ಮುಂಜಾನೆ ವೇಳೆ ರಾಜ ಅಪ್ಪ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಕೇಳಿ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಬಲವಾದ ಕಾರ್ಯ ನಡೆಸೋದಕ್ಕಾಗಿ ಸ್ತೋತ್ರ. ಆಮೀನ್. ಹಲ್ಲೆಲೂಯಾ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿ, ಸ್ತೋತ್ರ, ಘನಮನ, ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಯೇಸುವಿನ ಮೊದಲು ನಮ್ದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯಾದ ದೇವರೇ. ಆಮೀನ್, ಆಮೀನ್. ಸ್ತೋತ್ರ. ಆಮೀನ್. ದೇವರ ಮಕ್ಕಳು ಎಲ್ಲರೂ ಸಂತೋಷವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಹೇಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲರೂ ದಾಹದಿಂದ ಬಂದಿದ್ದೀರಾ? ಹೌದು, ನಾವು ಅಂದ್ಕೊತೀವಿ ದೇವರು ನಮ್ಮನ್ನು ನೋಡ್ತಾ ಇಲ್ಲ, ನಾವು ಹೆಂಗೆ ಬೇಕೋ ಜೀವನ ಮಾಡ್ಬೋದು ಅಂತ. ಆದರೆ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ಏನಪ್ಪ ಅಂದರೆ ದೇವರು ಈ ಭೂಲೋಕದ ಪ್ರತಿಯೊಬ್ಬರನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ. ಕೆಲವರು ಅನ್ಕೊತಾರೆ ದೇವರು ನೋಡ್ತಾ ಇಲ್ಲ, ನಾವು ಹೆಂಗೆ ಬೇಕೋ ಜೀವನ ಮಾಡ್ಬೋದು ಅಂತ. ಆದರೆ ಏನು ಮುಖ್ಯವಾಗಿ ಯಥಾರ್ಥತ್ವ ಮನಸ್ಸು ನಮ್ಗೆ ಬರಬೇಕು. ಯಥಾರ್ಥತ್ವ ಮನಸ್ಸು ಅಂದರೆ ನಾವು ಉದಾಹರಣೆಗೆ ದೇವ್ರ ಸನ್ನಿಧಿ ಪ್ರಾರ್ಥನೆ ಮಾಡ್ತೀವಿ, ಆದರೆ ಪ್ರಾರ್ಥನೆ ಮಾಡ್ತೀವಿ, ದೇವರ ಭಯಭಕ್ತಿ ಪ್ರಕಾರ ಜೀವನ ಮಾಡ್ತೀವಿ. ಆದರೆ ಯಾರಾದರೂ ಒಂದು ಪ್ರೀತಿನ ಮಾತಾಡ್ಸಿದ್ರೆ ಮುಖ ತಿರ್ಸ್ಕೊಂಡು ಹೋಗೋದು. ಅನೇಕರ ಜೀವಿತದಲ್ಲಿ ಒಂದು ಬಿಡುಗಡೆಗೆ ತಡೆಯಾಗಿರೋದು ಇದೇ ಆಗಿದೆ. ಯಾರಾದರೂ ಒಂದು ಪ್ರೀತಿಯಿಂದ ಮಾತಾಡ್ಸಿದಾಗ ನಿಮ್ಮಲ್ಲಿ ಮೇಲ್ಮೇಲೆ ಪ್ರೀತಿ ಅಲ್ಲ, ಒಳಗಡೆ ಹೃದಯದಿಂದ ಬರಬೇಕು ಪ್ರೀತಿ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸುವಂಥ ದೇವ್ರ ವಾಕ್ಯ ಬರಲ್ಪಟ್ಟಿದೆ. ಆದರೆ ಈ ಮುಂಜಾನೆ ವೇಳೆಯಲ್ಲಿ ಏನಾಗಿದೆ ಅಂದರೆ ಈ ಲೋಕದಲ್ಲಿ ಅನೇಕ ಸಭೆಗಳಲ್ಲೊಂದು ಅಭಿವೃದ್ಧಿ ಆಗ್ತಾ ಇಲ್ಲ. ಸಭೆಗಳಲ್ಲಿ ಎಷ್ಟೋ ಆತ್ಮಗಳು ಒಂದು ಸಭೆ ಒಂದು ಸಭೆಯಿಂದ ಇನ್ನೊಂದು ಸಭೆ ಯಾಕಾಗಿ ಅಂದರೆ ಅಲ್ಲಿ ಸೇವೆ ಮಾಡುವಂಥ ಸೇವಕರು ಇರ್ಬೋದು ಅಥವಾ ದೇವರ ಮಕ್ಕಳು ಒಬ್ಬರು ಬಂದುವಾಗ ಪ್ರೀತಿನ ಮಾತಾಡಿಸ್ಬೇಕು. ಏನಪ್ಪ ಅಂದ್ರೆ ಒಬ್ಬರು ಬಂದಾಗ ಒಬ್ಬರು ಇನ್ನೊಬ್ಬರ ಥರ ನೋಡ್ರೆ ಅದು ದೇವರ ಪ್ರೀತಿ ಎಲ್ಲಿ ತೋರ್ಪಡುತ್ತೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ವಾಕ್ಯನ ನೋಡೋಣ. 2 ಪೂರ್ವಕಾಲ ವೃತ್ತ ಅಂತ 16ನೇ ಅಧ್ಯಾಯ 9ನೇ ವಾಕ್ಯ. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಆಮೇನ್. ಈ ಒಂದು ವಾಕ್ಯ ನೋಡುವಾಗ ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲೂ ದೃಷ್ಟಿಯನ್ನು ಪ್ರಸರಿಸ್ತಾ ಇದೆ. ಈ ಭೂಮಿಯಲ್ಲಿ ಪ್ರತಿಯೊಂದು ಕಡೆ ದೇವ್ರು ನೋಡ್ತಾ ಇದ್ದಾರೆ. ನಾವು ಅನ್ಕೊಂಬೋದು, ನಾನಪ್ಪ ಅವಾಗಲೇ ಹೇಳಿದೆ ದೇವ್ರು ನೋಡ್ತಾ ಇಲ್ಲ, ನಾವು ಹೆಂಗೆ ಬೇಕೋ ಜೀವನ ಮಾಡ್ಬೋದು. ಒಬ್ಬರು ಕಣ್ಣಿನ ಮುಖ, ಒಬ್ಬರು ಕಣ್ಣಿಗೆ ನಾವು ಮರೆಮಚ್ಚಿ ಸುಳ್ಳೆಯಲ್ಲಿ ಮೋಸ ಮಾಡಿ ಹೆಂಗೆ ಬೇಕೋ ಜೀವನ ಮಾಡ್ಬೋದು. ಆದರೆ ದೇವ್ರು ನೋಡ್ತಾ ಇದ್ರೆ ಒಂದು ತಿಳುವಳಿಕೆ ದೇವ್ರ ಬಗ್ಗೆ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೆ ಮುಂಜಾನೆ ವೇಳೆ ತಿಳಿದಿರಬೇಕು. ಬೇಕು ಕಣ್ಮುಚ್ಕೊಂಡು ಹಾಲು ಕೊಡ್ರೆ ಯಾರು ನೋಡ್ತಾ ಇಲ್ಲ ಅನ್ಕೊಬೋದು. ಆದರೆ ದೇವರ ಮಗು ನೀನು ಒಬ್ಬಂಟಿಗಳಾಗಿರುವಾಗ, ನೀನು ಒಬ್ಬಂಟಿಯನ್ನು ಇರುವಾಗ ನಿನ್ನ ಮನಸ್ಸು ದೇವರ ಮುಂದೆ ಹೆಂಗಿದೆ, ನಿನ್ನ ಹೃದಯ ದೇವರ ಮುಂದೆ ಹೆಂಗಿದೆ, ನಿನ್ನ ಪ್ರಾರ್ಥನೆ ಭಕ್ತಿ ಹೆಂಗಿದೆ, ನಿನ್ನ ಆತ್ಮಿಕ ಜೀವಿತ ದೇವರ ಮುಂದೆ ಹೆಂಗಿದೆ, ಪ್ರತಿಯೊಂದು ಆತನು ನೋಡುವಾತನಾಗಿದ್ದಾನೆ. ಅದಕ್ಕಾಗಿ ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲೂ ದೃಷ್ಟಿಯನ್ನು ಪ್ರಸರಿಸ್ತಾ ಇದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಒಂದು ಹೃದಯ ದೇವರ ಮುಂದೆ ಹೆಂಗಿದೆ, ಸೆಕೆಂಡ್ ನೋಡುವುದ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸಿದ್ದಾನೆ. ನಾನು ಅವಾಗಲೇ ಹೇಳಿದೆ, ಯಥಾರ್ಥವಾದ ಮನಸ್ಸು ನಮ್ಗೆ ಬರಬೇಕು. ಯಥಾರ್ಥವಾದ ಮನಸ್ಸು ನಮ್ಗೆ ಬರುವಾಗ ಇನ್ನೊಬ್ಬರು ನೋಡಿದ್ರೆ ನಮಗೊಂದು ಕನಿಕರ ಬರುತ್ತೆ, ಇನ್ನೊಬ್ಬರು ನೋಡಿದ್ರೆ ನಮ್ಮ ಪ್ರೀತಿಸುವಂಥ ಮನಸ್ಸು ಬರುತ್ತೆ. ಯಾವುದೋ ಒಂದು ಸಹಾಯ ಅನ್ನೋದು ಕೇಳುವುದಾದರೆ ಒಂದು ಪ್ರೀತಿನ ನಾವು ಮಾಡ್ತೀವಿ. ಯಾರಾದರೂ ನಮಗೊಂದು ಗ್ಲಾಸ್ ನೀರು ಕೇಳಿದ್ರೆ ಏನು ಮಾಡ್ತೀವಿ, ಕೊಟ್ಟರೆ ಎಲ್ಲಿ ಕಚ್ಕೊಂಡು ಕೊಡ್ತಿರೋ ಅಂದ್ಬಿಟ್ಟು ಕೊಡೋಕೆ ಹಿಂದೆ ಮುಂದೆ ನೋಡ್ತೀವಿ. ಇನ್ನೊಬ್ರು ಬೇರೆಯವ್ರು ಕೊಟ್ಟರೆ ಸಾಕು ಬಿಡು, ಪಕ್ಕದಲ್ಲಿ ಅವ್ರು ಕೊಟ್ಟರೆ ಬಿಟ್ಟರೆ ಸಾಕು ಅಂತ ನಾವೇನು ಮಾಡ್ತೀವಿ, ಕೇರ್ಲೆಸ್ ಮಾಡ್ತೀವಿ. ಇದೇ ಯಥಾರ್ಥತ್ವ ಮನಸ್ಸು ನಮ್ಮಲ್ಲಿ ಇಲ್ಲ ಅಂದರೆ ಅಭಿವೃದ್ಧಿ ನಮ್ಮ ಜೀವಿತದಲ್ಲಿ, ಬಿಡುಗಡೆ ನಮ್ಮ ಜೀವಿತದಲ್ಲಿ ಎಲ್ಲಿ ನಡೆಯುತ್ತೆ?
ಹೌದಲ್ವಾ? ಯೇಸು ಸ್ವಾಮಿ ಇರುವಂಥ ಸ್ಥಳದಲ್ಲಿ ಕುಷ್ಠರೋಗಿ ಬರ್ತಾನೆ. ಕುಷ್ಠರೋಗಿ ಬರುವಾಗ ಯೇಸು ಸ್ವಾಮಿ ಹತ್ರ ಹೇಳ್ತಾನೆ, ಯೇಸುವೆ ನನಗೆ ಸ್ವಸ್ಥ ಮಾಡೋಕ್ಕೆ ನಿನಗೆ ಮನಸ್ಸುಂಟು, ಮನಸ್ಸಿದ್ರೆ ನನಗೆ ಸ್ವಸ್ಥ ಮಾಡುವಂತ. ಅವಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ಹೌದು, ನನಗೆ ಮನಸ್ಸುಂಟು ಅಂತ. ಆ ಕಾಲದಲ್ಲಿ ಕುಷ್ಠರೋಗ ಅಂದರೆ ದೊಡ್ಡ ರೋಗ. ಅವಾಗ ಅದಕ್ಕೆ ಔಷಧಿ ಇರಲಿಲ್ಲ. ಅದು ಒಬ್ಬರಿಂದೊಬ್ಬ ಈ ಕೊರೋನಾ ವೈರಸ್ ಒಬ್ಬರಿಂದೊಬ್ಬರು ಸ್ಪ್ರೆಡ್ ಆಗೋ ಥರ ಇತ್ತು. ಆದರೆ ಇವಾಗ ಬಿಡಿ, ಇವಾಗ ಕುಷ್ಠರೋಗಕ್ಕೆಲ್ಲ ಔಷಧಿ ಬಂದಿದೆ. ಆದರೆ ಆವಾಗ ಯೇಸು ಸ್ವಾಮಿ ಇರುವಂಥ ಸಮಯದಲ್ಲಿ ಕುಷ್ಠರೋಗಿಗೆ ಔಷಧಿ ಇರಲಿಲ್ಲ. ಆ ಸಂದರ್ಭದಲ್ಲೂ ಸಹ ಯೇಸು ಸ್ವಾಮಿ ಏನಾದ್ರು ನನಗೆ ಸ್ವಸ್ಥ ಮಾಡೋದಕ್ಕೆ ಮನಸ್ಸುಂಟು ಅಂತೇಳಿ ಆ ಕುಷ್ಠರೋಗಿಯನ್ನು ಮುಟ್ಟಿ ವಾಸಿ ಮಾಡಿದ್ರು. ಈ ದಿನದಲ್ಲಿ ಯಾರಾದರೂ ಒಬ್ಬ ರೋಗ ಅವರು ಬಂದರೆ ಅವ್ರು ನಿನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ನಿನ್ನ ಮನಸ್ಸು ಹೆಂಗಿದೆ, ನಿನ್ನ ಹೃದಯ ಹೆಂಗಿದೆ, ಅಯ್ಯೋ ನಮ್ಗೆ ಎಲ್ಲಿ ಅಂಟ್ಕೊಂಡ್ಬಿಡ್ತೋ, ಇಲ್ಲಿ ನಮ್ಗೆ ಹಂಗಾಗ್ಬಿಡ್ತು ಅಂತ ಏನು ಓಡೋದು. ಈ ಥರ ಇದ್ದರೆ ನಿಮ್ಮ ಜೀವಿತದಲ್ಲಿ ಯಥಾರ್ಥ ಮನಸ್ಸು ಎಲ್ಲಿಂದ ಬರುತ್ತೆ ಪ್ರಿಯ ದೇವರ ಮಗುವೆ? ಮೊದಲು ಯಥಾರ್ಥ ಮನಸ್ಸು ನಮ್ಮಲ್ಲಿ ಬರಬೇಕು. ಯಾರಾದರೂ ಒಬ್ಬ ಕಷ್ಟ ಅಂತ ಬಂದರೆ, ಯಾರಾದರೂ ಒಬ್ಬ ದುಃಖ ಅಂತ ಬಂತು ಅಂದರೆ, ಯಾರಾದರೂ ನಿನ್ನ ಸನ್ನಿಧಿ ಏನಾದರೂ ಬೇಡಿಕೊಂಡು ಬಂದಾಗ ನಿನ್ನ ಕೈಲಾದರೂ ಅದನ್ನು ಬಲಪಡಿಸುವುದಾದರೆ ಬಲಪಡಿಸು, ಸಂತೈಸು ಆಗಿದ್ರೆ ಸಂತೈಸು. ಹತ್ರ ಎಲ್ಲ ಇದ್ದು ನೀನು ಕಳ್ ಬಿತ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಪ್ರಿಯ ದೇವರ ಮಗುವೆ? ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನಮಗೊಂದು ಯಥಾರ್ಥವಾದ ಮನಸ್ಸು ನಮಗೆ ಬರಬೇಕು. ಯಥಾರ್ಥವಾದ ಮನಸ್ಸು ನಿನ್ನಲ್ಲಿ ಬರುವುದೇ ಆದರೆ ಆವಾಗ ದೇವರು ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡುತ್ತಾನೆ. ಯಾವಾಗ ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ಯಥಾರ್ಥತ್ವ ಬರುವುದೇ ಆದರೆ ದೇವರ ವಾಗ್ದಾನಕ್ಕೆ, ದೇವರ ದರ್ಶನಕ್ಕೆ ಇರುವಂಥ ಎಲ್ಲ ಪ್ರತಾಪವನ್ನು ದೇವರು ತೋರ್ಪಡಿಸ್ತಾರೆ. ಯಾವಾಗ ದೇವರ ದರ್ಶನ ನಿನ್ನಲ್ಲಿ ನೆರವೇರುತ್ತೆ, ದೇವರ ವಾಗ್ದಾನ ನೆರವೇರುತ್ತೆ, ದೇವರ ಆಲೋಚನೆ ನಿನ್ನಲ್ಲಿ ನೆರವೇರುತ್ತೆ. ಅದಕ್ಕಾಗಿ ಈ ಒಂದು ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ಯೆಹೋವನು ಭೂಲೋಕದ ಕಡೆ ಎಲ್ಲ ಕಡೆಗಳು ತನ್ನ ದೃಷ್ಟಿಯನ್ನು ಪ್ರಸರಿಸ್ತಾ ಇದ್ದಾನೆ. ದೇವರು ನೋಡ್ತಾ ಇದ್ರೆ ಒಂದು ಭಯ ನಿನ್ನಲ್ಲಿರಬೇಕು. ಸೆಕೆಂಡು, ಯಥಾರ್ಥವಾದ ಮನಸ್ಸು ನಿನ್ನಲ್ಲಿರಬೇಕು. ಆವಾಗ ದೇವರ ಪ್ರತಾಪ ನಿನ್ನಲ್ಲಿ ತೋರ್ಪಡುತ್ತೆ. ಯಾವಾಗ ಯಥಾರ್ಥವಾದ ಮನಸ್ಸು ನಿನ್ನಲ್ಲಿ ಇರುವುದೇ ಆದರೆ ದೇವರ ವಾಗ್ದಾನ ನೆರವೇರುತ್ತೆ, ದೇವರ ದರ್ಶನ ನೆರವೇರುತ್ತೆ. ನೀನೊಂದು ಸ್ಥಳಕ್ಕೆ ಹೋಗ್ತಾ ಇದೆಯಾ, ನೀನು ಪ್ರತಿದಿನ ಪ್ರಾರ್ಥನೆ ಮಾಡ್ತಿದ್ಯಾ, ಸಭೆಗೆ ಹೋಗ್ತಿದ್ಯಾ, ಉಪವಾಸ ಮಾಡ್ತಿದ್ಯಾ, ದೇವರ ವಾಗ್ದಾನ, ದೇವರ ಪದ್ಧತಿ ಅಥವಾ ದೇವರ ಪ್ರತಾಪ ನಿನ್ನಲ್ಲಿ ತೋರ್ಪಡ್ತಿಲ್ಲ ಅಂದರೆ ನಿನ್ನಲ್ಲಿ ಯಥಾರ್ಥವಾದ ಮನಸ್ಸಿಲ್ಲ ಅಂತ. ಯಥಾರ್ಥವಾದ ಮನಸ್ಸು ನಿನ್ನಲ್ಲಿ ಇಲ್ಲ ಅಂದರೆ ಈ ಮುಂಜಾನೆಯಲ್ಲಿ ತೀರ್ಮಾನ ಮಾಡಿ, ಯಥಾರ್ಥವಾದ ಮನಸ್ಸು ದೇವರು ನನಗೆ ಕೊಡು ರಾಜ. ಆವಾಗ ಯಥಾರ್ಥವಾದ ಮನಸ್ಸು ಬರುವಾಗ ನಿನ್ನಂತೆ ನೀನು ನೆರೆಯವರನ್ನು ನೀನು ಪ್ರೀತಿಸ್ತೀಯ, ನೀನು ಇನ್ನೊಬ್ಬರ ತಪ್ಪು ಹುಡ್ಕೋದಿಲ್ಲ. ಅದಕ್ಕಾಗಿ ಈ ಮುಂಜಾನೆ ವೇಳೆ ಯಥಾರ್ಥವಾದ ಮನಸ್ಸು ನನಗೆ ಕೊಡುವಂಥ ಪ್ರತಿಯೊಬ್ಬರನ್ನ ಪ್ರಾರ್ಥಿಸೋಣ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಆಮೇನ್.